ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನೆಲ್ ಸಿಪಿ ವ್ಲಾಗಿಂಗ್ ಕಪಲ್. ನಾವಿವತ್ತು ಬಂದಿರೋದು ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ಟೆಂಪಲ್ನ ವಿಸಿಟ್ ಮಾಡೋಕೆ. ಇದು ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಡಿಸ್ಟಿಕ್ ಮೂಡಿಗೆರೆ ತಾಲೂಕಿನಲ್ಲಿದೆ. ಇಲ್ಲಿಗೆ ಹೋಗೋಕೆ ಬ್ಯಾಂಗ್ಳೂರಿಂದ ಡೈರೆಕ್ಟ್ ಬಸ್ಸಸ್ ಇದಾವೆ. ಇಫ್ ನೀವು ಏನಾದರೂ ಧರ್ಮಸ್ಥಳಕ್ಕೆ ಹೋಗಿದ್ರೆ ಅಲ್ಲಿಂದ ಕೂಡ ಒಂದು ಡೈರೆಕ್ಟ್ ಬಸ್ 12:30ಗಿದೆ. ಧರ್ಮಸ್ಥಳ ಟು ಹೊರನಾಡು 100 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗತ್ತೆ. ಬಸ್ಸಲ್ಲಿ ತುಂಬಾನೇ ಟೈರ್ಡ್ ಫೀಲ್ ಆಗುತ್ತೆ ಬಿಕಾಸ್ ಆಫ್ ಘಾಟ್ ಸೆಕ್ಷನ್. ಅಲ್ಲಿ ಮೇನ್ ಘಾಟ್ ಬರೋದು ಚಾರ್ಮುಡಿ ಘಾಟ್. ಇದು ವೆಸ್ಟರ್ನ್ ಘಾಟ್ದು ಒಂದು ಭಾಗ ಆಗಿದೆ. ನೋಡೋಕಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಬಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ನೇಚರ್ ವ್ಯೂ ಮಾಡೋಕೆ ಕಷ್ಟ. ನಾನು ಬಸ್ಸಲ್ಲೇ ಹೋಗಿದ್ದೆ ಫ್ರೆಂಡ್ಸ್. ನೇಚರ್ ವ್ಯೂ ಮಾಡೋಕ್ಕಿಂತ ವಾಮಿಟ್ ಮಾಡೋದೇ ಹೆಚ್ಚಾಗ್ಬಿಡ್ತು. ಗಾಯ್ಸ್, ನೀವೇನಾದ್ರೂ ಬರೋದಿದ್ರೆ ಬೆಸ್ಟ್ ಅಂದ್ರೆ ಓನ್ ವೆಹಿಕಲ್ನ ತಗೊಂಡು ಬನ್ನಿ. ಆವಾಗಲೇ ವೆಸ್ಟರ್ನ್ ಘಾಟ್ದು ಬ್ಯೂಟಿನ ಫೀಲ್ ಮಾಡಬಹುದು. ವೆಹಿಕಲ್ನ ಸ್ಟಾಪ್ ಮಾಡಿ ನೋಡಬಹುದು. ಹೋಗೋ ವೇಯಲ್ಲಿ ತುಂಬಾನೇ ಬ್ಯೂಟಿಫುಲ್ ಪ್ಲೇಸಸ್ ಬರುತ್ತೆ, ನೋಡ್ತಾನೆ ಹೋಗ್ಬೋದು. ಎಲ್ಲಿ ನೋಡಿದ್ರು ಅಲ್ಲಿ ಗ್ರೀನರನೇ ಇರುತ್ತೆ. ಆವಾಗ ಸಡನ್ಲಿ ಅನ್ಸುತ್ತೆ ಊಟಿ ಕೊಡೈಕೆನಲ್ ಹಾಗೆ ಬೆಸ್ಟ್ ಇದೆ ಅಂತ. ಇಫ್ ನೀವೇನಾದ್ರೂ ವಿಂಟರ್ ಸೀಸನ್ ಅಲ್ಲಿ ಹೋದ್ರೆ ವಾವ್, ಟೋಟಲ್ ವ್ಯೂ ಅಂತೂ ವಾವ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಅಡಿಕೆ ತೋಟಗಳು ತುಂಬಾ ಇದಾವೆ, ಹಾಗೆ ಹಸಿರು ತುಂಬಿರುವ ಗದ್ದೆಗಳು, ಹಾಗೆ ಸರೌಂಡಿಂಗ್ ಲಾಟ್ ಆಫ್ ವೆರೈಟೀಸ್ ಆಫ್ ಟ್ರೀಸ್ ಅಂಡ್ ಬಿಗ್ ಫಾರೆಸ್ಟ್. ಅಂಡ್ ಇದ್ರ ನಡುವೆ ಭದ್ರಾ ರಿವರ್ ಹರಿಯುತ್ತೆ. ಈ ಭದ್ರಾ ರಿವರ್ ದಡದಲ್ಲಿ ತಾಯಿ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ನೆಲೆಸಿದ್ದಾರೆ. ಈ ತಾಯಿ ಅನ್ನಪೂರ್ಣೆ, ಅನ್ನದಾತಿ ಅಂತ ಪ್ರಸಿದ್ಧಿ ಆಗೋಕೆ ಐತಿಹಾಸಿಕ ಹಿನ್ನೆಲೆ ಇದೆ. ಅದೇನಂದ್ರೆ ಶಿವ ಪಾರ್ವತಿ ಕೈಲಾಸದಲ್ಲಿದ್ದಾಗ ಶಿವ ಹೇಳಿದ್ರು ಜಗತ್ತಿನ ಧನ ವೈಭವ ಎಲ್ಲಾ ವಸ್ತುಗಳು ಮಾಯಿ, ಅದು ಅಲ್ಲದೆ ತಿನ್ನುವ ಆಹಾರ ಕೂಡ ಮಾಯಿ ಅಂತ. ಅಂಡ್ ತಾಯಿ ಪಾರ್ವತಿ ದೇವಿಗೆ ಕೋಪ ಬಂದಿತು. ಸಕಲ ಮಾಯೆಯನ್ನು ನಿಯಂತ್ರಿಸುವ ದೇವಿ ಶಿವನಿಗೆ ತನ್ನ ಮಹತ್ವದ ಅರಿವಾಗಬೇಕೆಂದು ಅಲ್ಲಿಂದ ಅದೃಶ್ಯರಾಗುತ್ತಾರಂತೆ. ತಾಯಿ ಮಾಯೆಯಾಗುತ್ತಿದ್ದಂಗೆ ಜಗತ್ತಿನ ಸಕಲ ಆಹಾರ ವಸ್ತುಗಳು ಅದೃಶ್ಯವಾಗುತ್ತಂತೆ. ಹಾಗೆ ಮನುಷ್ಯರು ಅಲ್ಲದೆ ದೇವಾನುದೇವತೆಗಳು ಕೂಡ ಹಸಿವಿನಿಂದ ಇರುತ್ತಾರೆ. ಶಿವನಿಗೂ ಕೂಡ ಹಸಿವಾಗತ್ತೆ. ಆವಾಗ ಭೂಮಿಯಲ್ಲಿ ಆಹಾರ ಇದೆ ಅಂತ ಗೊತ್ತಾಗಿ ಶಿವ ಭಾರತದ ಕಾಶಿಗೆ ಭಿಕ್ಷೆ ಕೇಳುವ ರೂಪದಲ್ಲಿ ಬಂದಾಗ ತಾಯಿ ಪಾರ್ವತಿ ದೇವಿಯು ಎಲ್ರಿಗೂ ಅನ್ನದಾನ ಮಾಡುತ್ತಿರುತ್ತಾರೆ. ಹಾಗೆ ಶಿವನಿಗೂ ಕೂಡ ಅನ್ನದಾನವನ್ನು ಮಾಡುತ್ತಾರೆ. ಆವಾಗ ಶಿವನಿಗೆ ತಾಯಿ ಪಾರ್ವತಿ ದೇವಿಯ ಮಹತ್ವದ ಅರಿವಾಗುತ್ತಂತೆ. ಅಂದಿನಿಂದ ಇಂದಿಗೂ ತಾಯಿ ಪಾರ್ವತಿ ದೇವಿಯು ಅನ್ನಪೂರ್ಣೇಶ್ವರಿ ಎಂದು ಅಂತ ಪ್ರಸಿದ್ಧಿಯಾಗಿದ್ದಾರೆ. ನನ್ನ ಫೇಸ್ ನೋಡಿ ಎಷ್ಟು ಡಲ್ ಆಗಿಬಿಟ್ಟಿದೆ. ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಆ್ಯಂಡ್ ಆಲ್ಸೋ ವಾಮಿಟ್ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಇಲ್ಲಿ ನೋಡಿ ಫ್ರೆಂಡ್ಸ್, ಭದ್ರಾ ನಿವಾಸ, ತುಂಗಾ ನಿವಾಸ ಅಂತ ಪ್ರೈವೇಟ್ ಆ್ಯಂಡ್ ಲಕ್ಸುರಿ ರೂಮ್ಸ್ ಕೂಡ ಇದೆ. ಹಾಗೆ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕಂದ್ರೂ ಕೂಡ ಇಲ್ಲಿಗೆ ಬರಬೇಕು. ಹೋಟೆಲ್ಸ್ ಎಲ್ಲ ಇದಾವೆ ಫ್ರೆಂಡ್ಸ್. ಆ್ಯಂಡ್ ಹಾಗೆ ಮೊದಲು ಬಂದ ಮೇಲೆ ತಾಯಿ ಪಾರ್ವತಿ ದರ್ಶನ ಆಯಿತೋ ಇಲ್ಲೋ ಗೊತ್ತಿಲ್ಲ, ಶಿವನ ವಾಹನ ನಂದೀಶ್ವರ ದರ್ಶನ ಅಂತೂ ಆಯಿತು. ಇಲ್ಲಿದೆ ತಾಯಿ ಟೆಂಪಲ್ ಹೋಗೋಕೆ ಮೇನ್ ಎಂಟ್ರನ್ಸ್. ಈ ಗೋಪುರನ ನೀವು ನೋಡ್ತಾ ಇರ್ಬೋದು. ಈ ಗೋಪುರದಲ್ಲಿ ಲಕ್ಷ್ಮಿ, ಸರಸ್ವತಿ, 2 ಸಿಂಹಗಳು ಹಾಗೆ ಮಾತಾ ಅನ್ನಪೂರ್ಣೇಶ್ವರಿಯ ಬ್ಯೂಟಿಫುಲ್ ಕೆತ್ತನೆಗಳು ಇದಾವೆ. ಹಾಗೆ ಈ ಟೆಂಪಲ್ಗೆ 35 ಸ್ಟೆಪ್ಸ್ ಇದಾವೆ. ಇಲ್ಲಿ ನೋಡಿ, ನಾನು ನಮ್ಮ ಮಮ್ಮಿ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ಟ್ರೇಟ್ ಕಾಣ್ತಾ ಇದೆ ಅಲ್ಲ, ಇದೇ ತಾಯಿ ಇರೋ ಪ್ಲೇಸ್. ಲೆಫ್ಟ್ ಸೈಡ್ ಅಲ್ಲಿ ಎಂಟಿ ಪ್ಲೇಸ್ ಇದೆ ಅಲ್ಲ, ಏನಾದರೂ ಮಹಾಪೂಜಾ ಇದ್ದಾಗ ಅಲ್ಲೇ ಮಾಡೋದು. ಅಂಡ್ ದಿಸ್ ರೈಟ್ ಸೈಡ್ ತಾಯಿ ದರ್ಶನಕ್ಕೆ ಕ್ಯೂ ಅಲ್ಲಿ ಹೋಗೋಕೆ ಪ್ಲೇಸ್ ಇದು. ಅಂಡ್ ಸೈಡ್ ಇರೋದು ಎಲ್ಲ ಶಾಪ್ಸ್, ಪೂಜಾ ಐಟಮ್ಸ್ ಆಗಿರ್ಲಿ, ಡ್ರೆಸ್, ಸ್ನ್ಯಾಕ್ಸ್ ಎಲ್ಲ ಇಲ್ಲೇ ಸಿಗೋದು. ಆಕ್ಚುಲಿ ಇದು ಫುಲ್ ರಶ್ ಇರುತ್ತೆ. ಬಟ್ ನಾವು ವರ್ಕಿಂಗ್ ಡೇಸ್ ಅಲ್ಲಿ ಹೋಗಿದ್ದಕ್ಕೆ ಅಷ್ಟು ಜನ ಏನೂ ಇಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಕಾಣ್ತಾ ಇದೆ. ಇಲ್ಲಿ ಸೈಡಲ್ಲಿ ಊಟಕ್ಕೆ ಹೋಗೋ ದಾರಿ. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಮೇನ್ ಎಂಟ್ರೆನ್ಸ್ ಅಲ್ಲಿ ಗೋಪುರದಲ್ಲಿ ದೇವ್ರ ಕೆತ್ತನೆ ಇತ್ತು. ಹಾಗೆ ರಿಟರ್ನ್ ಹೋಗೋವಾಗ ಕೂಡ ಎಕ್ಸಿಟ್ ಅಲ್ಲೇನೂ ದೇವ್ರ ಕೆತ್ತನೆ ಇದಾವೆ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಫುಲ್ ಗ್ರೀನರಿಯಲ್ಲಿ ಲೈಟ್ ಡೆಕೋರೇಟ್ ಮಾಡಿರೋ ಹಾಗೆ ಚಂದ್ರಮ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇಲ್ಲಿ ರೋಡ್ನ ನೋಡ್ತಾ ಇರ್ಬೋದು ನೀವು, ಎಷ್ಟು ಕ್ಲೀನ್ ಆಗಿದೆ ಅಂತ. ಅಂಡ್ ಲಾಟ್ ಆಫ್ ಜನ ಬಂದರೂ ಕೂಡ ನೀಟ್ನೆಸ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಟೆಂಪಲ್ ಮ್ಯಾನೇಜ್ಮೆಂಟ್ ಅವರು. ಇಲ್ಲಿರುವ ಹೋಟೆಲ್ಸ್ ಕೂಡ ಕ್ಲೀನ್ ಅಂಡ್ ಹೈಜಿನಿಕ್ ಆಗಿ ಇತ್ತು. ಅಷ್ಟೇ ಅಲ್ಲದೆ ಸ್ನ್ಯಾಕ್ಸ್ ಕೂಡ ಚೆನ್ನಾಗಿ ಇತ್ತು. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಎಲ್ಲ ಹೋಟೆಲ್ಸ್ ಅಲ್ಲಿ ಸೆಲ್ಫ್ ಸರ್ವಿಸೇ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಹೊರನಾಡಿನ ಈವ್ನಿಂಗ್ ವ್ಯೂ. ಆ ಸೂರ್ಯನ ರಿಫ್ಲೆಕ್ಷನ್ ಅಂಡ್ ಲೈಟ್ಗೆ ನನ್ನ ಫೋಟೋಸ್ ಅಂಡ್ ವಿಡಿಯೋಸ್ ಸಖತ್ತಾಗಿ ಬಂದಿದ್ದಾವೆ ಫ್ರೆಂಡ್ಸ್. ಅಲ್ಲಿ ನೋಡಿ, ಆ ಸೈಡ್ ಸ್ಮಾಲ್ ಮನೆಗಳು ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೆ ಅಲ್ಲ. ಅಂಡ್ ಆ ಸೈಡ್ ಗ್ರೀನ್ ಬಿಲ್ಡಿಂಗ್ ಕಾಣ್ತಾ ಇದೆ ಅಲ್ಲ ಫ್ರೆಂಡ್ಸ್, ಅವೇ ಟೆಂಪಲ್ಸ್ ಥ್ರೂ ರೂಮ್ಸ್. ಇಲ್ಲಿ ನೋಡಿ,
ಆ ಬ್ಯೂಟಿಫುಲ್ ಮನೆಗಳು, ಅದ್ರ ಮೇಲೆ ಬೆಟ್ಟಗಳು ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ಲ, ಎರಡು ಕಣ್ಣುಗಳು ಸಾಲದ ಅಲ್ವಾ ಫ್ರೆಂಡ್ಸ್. ಫೈನಲಿ ನಮ್ಮ ತಾಯಿಯ ದರ್ಶನ ತಗೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ನಾನು ಅಗೇನ್ ಡಲ್ ಆದೆ ಬಿಕಾಸ್ ವಾಮಿಟ್ ಭಯ. ಆ್ಯಂಡ್ ಈ ಬಸ್ಸಲ್ಲಿ 2 ಕಂಫರ್ಟೇಬಲ್ ಸೀಟ್ಸ್ ಇದ್ದಾವೆ ಆ್ಯಂಡ್ ನಮಗೆ ಲೇಡೀಸ್ಗಂತೂ ಫ್ರೀಯಾಗಿ ಅಡ್ಡಾಡಬಹುದು. ಬಟ್ ಸಮ್ ಪ್ರೈವೇಟ್ ಬಸ್ಸಲ್ಲಿ ಅಮೌಂಟ್ ತಗೋತಾರೆ ಆ್ಯಂಡ್ ನಾವು ಹೋಗಿದ್ದಂತೂ ಪ್ರೈವೇಟ್ ಬಸ್ಸಸ್ಸೇ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ರಿಟರ್ನ್ ಹೋಗುವಾಗ ಫುಲ್ ಆಫ್ ಟೀ ಎಸ್ಟೇಟ್ಸ್ ಇದ್ದಾವೆ. ಇಲ್ಲಿ ಪ್ಯೂರ್ ಟೀ, ಕಾಫಿ, ಮಸಾಲಾ ಐಟಮ್ಸ್ ಆ್ಯಂಡ್ ಆಲ್ಸೋ ಡ್ರೈ ಫ್ರೂಟ್ಸ್ ಚೆನ್ನಾಗಿರತ್ತೆ. ನಾವು ಗೋಡಂಬಿ, ಮಸಾಲಾ ಐಟಮ್ಸ್, ಆಮ್ಲಾ ಆಯಿಲ್ ಎಲ್ಲವನ್ನೂ ತಗೊಂಡ್ವಿ. ತುಂಬ ಚೀಪಾಗಿ ಸಿಕ್ತು ಫ್ರೆಂಡ್ಸ್ ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇಫ್ ನೀವೇನಾದರೂ ಹೋದರೆ ತಗೊಳ್ಳೋದನ್ನು ಮಿಸ್ ಮಾಡಬೇಡಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಫಾರ್ ಮೋರ್ ವ್ಲಾಗಿಂಗ್ ವಿಡಿಯೋಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.